ನಿನ್ನೆ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್ ನಡುವಿನ ಐಪಿಎಲ್ ಪಂದ್ಯದಲ್ಲಿ ಸಿಎಸ್ಕೆ ಕ್ಯಾಪ್ಟನ್ ಎಂಎಸ್ ಧೋನಿ ಅವರ ಔಟ್ ತೀರ್ಪು ಇದೀಗ ಭಾರೀ ವಿವಾದ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಧೋನಿ ವಿಕೆಟ್ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ಹೌದು, ನಿನ್ನೆ ನಡೆದ ಸಿಎಸ್ಕೆ ವರ್ಸಸ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಧೋನಿ 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಾಗ ಸುನಿಲ್ ನರೇನ್ ಅವರ ಎಸೆತದಲ್ಲಿ ಎಲ್ಬಿಡಬ್ಲ್ಯೂಗೆ ವಿಕೆಟ್ ಒಪ್ಪಿಸಿದ್ರು. ಅಂಪೈರ್ ಔಟ್ ಎಂದು ತೀರ್ಪು ನೀಡಿದ್ರು. ಧೋನಿ ತಕ್ಷಣವೇ ರಿವ್ಯೂ ಪಡ್ಕೊಂಡ್ರು. ಅಲ್ಟ್ರಾ ಎಡ್ಜ್ನಲ್ಲಿ ಸಣ್ಣ ಸ್ಟ್ರೈಕ್ಗಳು ಕಂಡು ಬಂದ್ರು. 3ನೇ ಅಂಪೈರ್ ಗ್ರೌಂಡ್ ಅಂಪೈರ್ನ ನಿರ್ಧಾರವನ್ನ ಬದಲಾಯಿಸದೆ ಔಟ್ ಎಂದು ತೀರ್ಪು ನೀಡಿದ್ರು. ಹಾಗಾಗಿ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗ್ತಿದೆ. ಅಲ್ಟ್ರಾ ಎಡ್ಜ್ನಲ್ಲಿ ಕಂಡು ಬಂದಂತೆ ಚೆಂಡು ಎಂಎಸ್ ಧೋನಿ ಅವರ ಪ್ಯಾಡ್ಗೆ ತಾಕುವ ಮೊದಲು ಧೋನಿ ಅವರ ಬ್ಯಾಟ್ಗೆ ಬಡಿದಿದೆ ಎಂದು ಕೆಲವರು ವಾದಿಸುತ್ತಿದ್ದಾರೆ. ಇನ್ನು ಕೆಲವರು 3ನೇ ಅಂಪೈರ್ ಈ ಸ್ಟ್ರೈಕ್ಗಳನ್ನ ಗುರುತಿಸಿಯೂ ಔಟ್ ಎಂದು ತೀರ್ಪು ನೀಡಿದ್ದು ಹೇಗೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಫಿಕ್ಸಿಂಗ್ ಆರೋಪ ಮತ್ತೆ ಮುನ್ನೆಲೆಗೆ ಬಂದಿದೆ.